ಮುದ್ದು ಮುದ್ದು ಮುದ್ದು. ಮೀನಾ, ಇದು ಪೂಜೆ ಕಡೆ ದಿನ ಅಮ್ಮ, ಬೇರೆ ಯಾರಿಗೂ ಆಡಕ್ ಬಿಡ್ಬೇಡ, ನಾಯಿ ಬೊಗಳ್ತದ ಆಮೇಲೆ. ಲೇ, ನೀನ್ ಒಬ್ಳೆ ಆಡು ಆಯ್ತಾ? ನೋಡಿಲಿ, ಕೃಷ್ಣ ಇದಾನೆ, ನೀನು ಇವನನ್ನ ಇಟ್ಕೊಂಡು ಈ ಮಕ್ಳಿಗೆ ಹಾಡ್ತಾರಲ್ಲ ಹಾಡು, ಅದನ್ನ ಹಾಡು ಆಯ್ತಾ? ಓಹೋ, ನಿನಗಿನ್ನು ಮಕ್ಳಿಗೆ ಹಾಡೋ ಹಾಡು ಬರಲ್ಲ ಅಲ್ಲ? ಹೋಲಿ ಬಿಡು, ಆಕ್ಷಣ ಹಾಡು. ಲೇ ರವಿ, ನಿನ್ ಫೋನ್ ಬಿಡ. ಈಗ ಎಲ್ಲರೂ ಈ ಬಾಲಕೃಷ್ಣನ್ಗೆ ತಲೆದೂಗೋ ತರ ಹಾಡನ್ನ ಕೇಳಿ ಆಯ್ತಾ? ನೋಡಿದ್ಯಾ ಮೀನಾ, ಒಳ್ಳೆ ಜಿಪುಣಂತರ ನಗ್ತಾ ಇದ್ದವನು ಇವಾಗ ದಾನ ಶೂರ ವೀರ ಕರ್ಣಂತರ ನಗುನ ಚೆಲ್ತಾ ಇದ್ದಾನೆ. ಹೌದರಿ ಕ್ರೀಶ್, ಇವಾಗ ಖುಷಿ ಆಯ್ತಾ? ಕೇಳ್ತೀಯಲ್ಲೇ ಅಪ್ಪ ಕೃಷು, ಇನ್ಮೇಲೆ ನೀನ್ ಇಲ್ಲೇ ಇದ್ಬಿಡು, ಒಳ್ಳೆ ಸ್ಕೂಲಿಗೆ ಸೇರಿಸ್ತೀವಿ ನಾವೆಲ್ಲ, ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಬೇಷ್, ಇನ್ಮೇಲೆ ನಮ್ಮನ್ನೇ ನಿನ್ನ ಅಪ್ಪ ಅಮ್ಮ ಅಂತ ನೀನು ಬಾಯಿ ಸಾಕು. ನಿಮ್ಮನ್ನ ಯಾಕ್ರಿ ಅಪ್ಪ ಅಮ್ಮ ಅನ್ಕೋಬೇಕು? ಅವ್ರಿನ ಅನಾಥನ. ಯಾಕಮ್ಮ ಕೋಪ ಮಾಡ್ಕೋತಾ ಇದೀರಾ? ಮತ್ತೆ ಕೋಪ ಬರಲ್ವಾ? ಒಂದ್ಸರಿ ಸರಿ, ಎರಡ್ ಸರಿ ಸರಿ, ಮಾತಿಗೂ ನನ್ ಮೊಮ್ಮಗನ ಕಿತ್ಕೊಂಡು ಮಾತಾಡ್ತೀರಾ ನೀವು? ಅಲ್ಲ ಅಮ್ಮ, ನಾವ್ ಮೊದ್ಲೇ ಎಲ್ಲ ಮಾತಾಡಿದ್ವಲ್ಲ. ನೀವು ಮಾತಾಡಿದ್ರಿ, ಆದ್ರೆ ನಾನು ಉತ್ತರ ಕೊಟ್ಟಿದ್ನ? ಕರ್ಕೊಂಡೋಗಿ ನನ್ ಮೊಮ್ಮಗನ ಅಂತ ನಾನು ಹೇಳಿದ್ನ? ನನಗ್ ಸಾಕೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ನ? ತಪ್ಪಾಗಿ ತಿಳ್ಕೊಬೇಡಿ ತಾಯಿ, ನಿಮ್ ಮಗುನು ನಮ್ ಮಗ ಸೊಸೆನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಇವ್ರ ಜೊತೆಗಿದ್ರೆ ಅವನು ಚೆನ್ನಾಗಿರ್ತಾನೆ ಅಂತ ಅವ್ರ ಆಸೆ ಪಟ್ಟಿದ್ದಾರೆ. ಯಾಕೆ ನಮ್ ಮಗು ನಮ್ ಮನೆ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ರು? ಓ, ಈ ಮುದ್ಕಿಗೆ ಆರೋಗ್ಯ ಸರಿ ಇಲ್ಲ, ಇವತ್ತು ನಾಳೆ ನೆಗದ್ ಬಿದ್ದೋಗ್ತಾಳೆ ಅಂತ ಅನ್ಕೊಂಡಿದ್ರಾ? ಇಲ್ಲ ಅಮ್ಮ, ಖಂಡಿತವಾಗ್ಲೂ ಇಲ್ಲ. ನಾವ್ ಅಷ್ಟೊಂದು ಕೆಟ್ಟದಾಗೆಲ್ಲ ಯೋಚನೆ ಮಾಡಲ್ಲ. ಮಗುನ ಕಿತ್ಕೊಂಡು ಹೋಗೋದು ಕೆಟ್ಟ ಆಲೋಚನೆ ಅಲ್ದೆ ಒಳ್ಳೆ ಆಲೋಚನೆನಮ್ಮ. ಚಾಕ್ಲೇಟ್ ತೋರ್ಸಿ ಮಕ್ಳನ್ನ ಕಿಡ್ನಾಪ್ ಮಾಡೋರು ಒಂದೇ, ಊಟ ಅಡ್ಕೆ ಪ್ರೀತಿ ತೋರ್ಸಿ ಮಗುನ ಕಿತ್ಕೊಂಡು ಹೋಗೋರು ಒಂದೇ. ನಮ್ ಪ್ರೀತಿ ನಿಮ್ಗೆ ಊಟ ಅಡ್ಕೆ ಅಂತ ಅನಿಸ್ತಾ? ಅಲ್ದೆ ಏನು, ಇಷ್ಟ ಪಡೋದು ಮುದ್ ಮಾಡಿ ಮಾತಾಡ್ಸೋದು ಸಹಜ ಕಣಯ್ಯ. ಕೊಟ್ಬಿಡಿ ನಮ್ಗೆ ಅಂತಂದ್ರೆ. ಈ ಮಗುನ ಎತ್ತಿರೋಳು ಯಾವ್ದೋ ಊರಲ್ಲಿ ಕಷ್ಟ ಪಡ್ತಿದ್ದಾಳೆ. ಯಾಕೆ ಗೊತ್ತಾ? ಇವತ್ತಲ್ಲ ನಾಳೆ ಈ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅವಳು ಏನಾದ್ರು ಬಂದ್ ಕೇಳಿದ್ರೆ ಏನು ಅಂತ ಉತ್ತರ ಕೊಡ್ಬೇಕು. ಆಯ್ತು ತಾಯಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಬೇಡ. ಏನೋ ಆ ಮಗುನು ಆಸೆ ಪಡ್ತು ಅಂತ. ಏನಾಸೆ? ಹೇಗ ಆಸೆ ಪಟ್ಬಿಡುತ್ತೆ ಆ ಮಗು? ತಿನ್ಸಿದ್ದು ಕುಡ್ಸಿದ್ದು ಎಲ್ಲ ನಾನು, ಎತ್ಕೊಳ್ಳೋದಕ್ಕೆ ಇವ್ರ? ಆಯ್ತು, ನನ್ ಮೊಮ್ಮಗುನ ಕೇಳ್ಬಿಡೋಣ. ಕಂದ, ನೀನ್ ಯಾರ ಜೊತೆ ಇರಕ್ ಆಸೆ ಪಡ್ತೀಯಪ್ಪ? ಕೇಳಿಸ್ಕೊಂಡ್ರ? ತಾಯಿ ಪ್ರೀತಿ ಸಿಗದೆ ಇರೋ ಮಗು ತಾಯಿನ ಪ್ರೀತಿಸೋದಿಕ್ಕೆ ಹೇಗ್ ಸಾಧ್ಯ? ಅಮ್ಮ ಮಗು ಅನ್ನೋದು ಭಗವಂತ ಕೊಟ್ರುಣ, ಅದನ್ನ ದೂರ ಮಾಡೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ಒಳ್ಳೇದಲ್ಲ ಇದು. ಆಯ್ತು, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಆದ್ರೆ ಮನೇಲಿ ಪೂಜೆ ಸಮಾರಂಭ ನಡೀತಾ ಇದೆ, ಇಲ್ಲಿ ದೊಡ್ಡ ರಂಪ ಆಗೋದ್ ಬೇಡ, ಚೆನ್ನಾಗಿರಲ್ಲ ತಾಯಿ. ನೋವಾಗದೆ ಇರುತ್ತೆ. ಐಸ್ ಕ್ರೀಮ್ ಅಂಗಡಿಗೆ ಹೋದ್ರೆ ಐಸ್ ಕ್ರೀಮ್ ಚೆನ್ನಾಗಿದ್ರೆ ಅದನ್ನ ಮಾತ್ರ ತಿನ್ಕೊಂಡ್ ಬಾಯಿ ಮುಚ್ಕೊಂಡ್ ಬರ್ಬೇಕು. ಐಸ್ ಕ್ರೀಮ್ ಚೆನ್ನಾಗಿದೆ ಅಂತ ಐಸ್ ಕ್ರೀಮ್ ಅಂಗಡಿನೇ ಕೊಂಡ್ಕೊಳಕಾಗುತ್ತೇನೋ? ನಿನ್ನ ಪಿತ್ತದ ನೆತ್ತಿನೆಲ್ಲ ಉಷ್ಣ ಮಾಡ್ಕೋಬೇಡ ಶಾಂತಿ, ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು. ನಾನು ಮಾತಾಡ್ತಾ ಇದ್ದೀನಿ ತಾನೆ. ನೀವು ಬೇಡ ಅಂದ್ಮೇನು ಬಲವಂತ ಮಾಡುವಂತ ಶಕ್ತಿ ಹಕ್ಕು ಯಾರಿಗೂ ಇಲ್ಲಮ್ಮ. ಬೇಡ ಅಂದ್ರೆ ಬೇಡ ಬಿಡಿ, ಆದ್ರೆ ಸ್ವಲ್ಪ ಶಾಂತವಾಗಿರಿ ತಾಯಿ. ಆಗಲ್ಲ ರಾಯ್ರೆ, ಒಂದಿನ 2 ದಿನ ಹೇಳ್ಬೋದು, ದಿನ ಇದೇ ಆಗೋಗಿದೆ ಇವ್ರದ್ದು. ನೋಡಪ್ಪ, ಇನ್ಮೇಲೆ ನಿನ್ ವಿಷಯಕ್ಕೆ ನಿಮ್ ಮನೆಯವ್ರ ವಿಷಯಕ್ಕೆ ನಾವು ಬರಲ್ಲ. ನೀವಾಗ್ಲಿ ನಿನ್ ಹೆಂಡತಿ ಆಗ್ಲಿ ನಮ್ಮನೆ ಬಾಗ್ಲಿಗೂ ಬರ್ಬಾರ್ದು. ನಿಮ್ಗೆ ವಸ್ತು ಸಾಕು. ಕೃಷ್ಣ ಹೋಗೋಣ. ಅಮ್ಮ ಬೇಡಮ್ಮ, ನಾವ್ ಇನ್ಮೇಲೆ ಕೃಷ್ಣ ಕೊಡಿ ಅಂತ ಕೇಳಲ್ಲ. ಆಯ್ತಮ್ಮ, ಆದ್ರೆ ಮನೆ ಬಾಗ್ಲುವರೆಗೂ ಬಂದು ಹಾಗೆ ಹೋಗ್ಬೇಡಿ. ಪ್ರಸಾದ ತಿನ್ಕೊಂಡು ಊಟ ಮಾಡ್ಕೊಂಡು ಹೋಗಿ. ಬೇಡಮ್ಮ, ಆ ಪ್ರಸಾದದಲ್ಲಿ ಯಾವ ಮದ್ದಾಕಿರ್ತಿರೋ ಏನೋ. ಬಿಟ್ಬಿಡಿ ನನ್ ಮಗುನ. ಏನ್ರೋ ನಿಮ್ಗಿಬ್ರು ಗಂಡ ಹೇಳ್ತಿದ್ರು ಅಲ್ವಾ ಕಣೋ? ನೀವ್ ಯಾವಾಗ್ಲೂ ಬೇರೆ ವಸ್ತು ಮೇಲೆ ಕಣ್ಣಾಗ್ತಿರಲ್ಲ. ಯಾರು ಮೊದ್ಲು ತಾಯಿ ಆಗ್ತಾರೋ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಲಚ್ಚನ್ ದೇವಿ ಲಚ್ಚಮ್ಮ ಹೇಳಿತ್ತಲ್ಲ. ಅದಕ್ಕೆ ಇನ್ಸ್ಟೆಂಟ್ ಆಗಿ ದಿಢೀರ್ ಅಂತ ತಾಯಿ ಆಗೋ ಯೋಚನೆ ಇವಳಿಗೆ. ಕಾಯ್ತಿದ್ದೀರಿ ಅನ್ಸುತ್ತೆ ಅಲ್ವಾ? ಇಂಥ ಒಂದ್ ಸಂದರ್ಭ ಸಿಕ್ಕಿದ್ರೆ ಸಾಕು ಅಂತ ಇಬ್ರು ಹೋಗಿ ಸುಮ್ಮನೆ ಹೋಗ್ಲಿ. ಅಮ್ಮ ಮೀನಾ, ಅವರು ತಮ್ಮ ಅಳು ದುಃಖ ತೊಡ್ಕೊಂಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಕಣ. ಆ ಮಗು ಚಿಂತೆನ ಇವತ್ತಿಗೆ ಬಿಟ್ಟು ಹೋಗಿ, ಎಲ್ಲ ನಿಮ್ ಕೆಲ್ಸ. ಆಯ್ತಲ್ಲ ಕಸ್ತೂರಿ, ಸಿನಿಮಾ ಮುಗೀತು, ಬಾ ನಡಿ, ನಮ್ ಕೆಲ್ಸ ನಾವ್ ನೋಡೋಣ ಬಾ. ಇವ್ರ ತರ ಕೆಲ್ಸ ಇಲ್ದಿರೋರ ನಾವು. ಬಾ ಬಾ ಬಾ, ಬೇಗ ಬಾ. ಏನೇ ನಿಮ್ ತಾಯಿ ಪರ್ಫಾರ್ಮೆನ್ಸು, ಹೆಂಗೆ ನೀರ್ ಕುಡ್ದ್ಬಿಟ್ರು. ಅವ್ರು ನೀರ್ ಕುಡ್ದಿದ್ದು ಬಿಡೆ, ಇವಳು ಕಣ್ಣಲ್ಲಿ ನೀರ್ ಹಾಕೊಂಡ್ ಹೋದ್ಲಲ್ಲ, ಹಾಲು ಕುಡ್ದಷ್ಟು ಸಂತೋಷ ಆಗ್ತದೆ. ನೀನು ಮನೆಗ್ ಹೋಗು, ಅಮ್ಮನ ಹತ್ರ ಬೇಗ. ಕೃಷ್ಣ ಮತ್ತೆ ಅಮ್ಮ ಕಾಯ್ತಿರ್ತಾರೆ. ನಾನಿಲ್ ಮತ್ತೇನಾದ್ರೂ ಒಂದ್ ಡ್ರಾಮಾ ಮಾಡಿ ಅಲ್ಲಿಗ್ ಬರ್ತೀನಿ. ಹೋಗು. ಸರಿ, ಹುಷಾರು. ಆಂಟಿ ಬೇಡಿ ಆಂಟಿ, ಮೊದ್ಲೇ ನಿಮ್ ಆರೋಗ್ಯ ಸರಿ ಇಲ್ಲ. ದಿನ ಇದ್ದಿದೆ ತಪ್ಪು ಅನ್ಸುತ್ತೆ ಕಣಮ್ಮ. ಹಾಳ್ ಜೀವ, ಋಣ ಇಲ್ಲ, ಕೃತಜ್ಞತೆ ಇಲ್ಲ. ಇರೋದಕ್ಕಿಂತ ಹೋಗ್ಬಿಡದೆ ಒಳ್ಳೇದು ಅನ್ಸುತ್ತೆ. ಯಾಕಮ್ಮ, ಅಂತದ್ ಏನಾಗೋಗಿದೆ? ಇನ್ನು ಏನೇ ಆಗ್ಬೇಕು? ಅಮ್ಮ, ಕೃಷ್ಣ ಮಲಗಿದಾನೆ, ಸ್ವಲ್ಪ ನಿಧಾನ. ಎಂತ ಒಳ್ಳೆ ಜನನೇ ಅವರು. ಎಷ್ಟು ಪ್ರೀತಿ ತೋರ್ಸಿದ್ರು. ನಿನ್ನ ಪ್ರೀತಿ ನನ್ನ ಕೊಲ್ತು ಅನ್ನೋ ಹಾಗೆ ಅವ್ರು ತೋರ್ಸಿದ್ ಪ್ರೀತಿ ಅವ್ರಿಗೆ ಮುಳ್ಳಾಯ್ತು ಅನ್ನೋ ತರ ಮಾಡ್ಬಿಟ್ಟಲ್ಲ. ಈ ಕಾಲದಲ್ಲಿ ಯಾರು ಯಾವ ಕೆಲ್ಸನ ಸ್ವಾರ್ಥ ಇಲ್ದೆ ಮಾಡಲ್ಲ. ಆದ್ರೆ ಇವ್ರು
ಯಾವ ಬೈಕೇನು ಇಲ್ದೆ ನನ್ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಎಂತೆಂತ ಅಪಾಯದಿಂದ ಕಾಪಾಡಿದ್ರು. ಇವತ್ತು ಅಂತ ಜೀವಗಳಿಗೆಗೋಸ್ಕರ ನನ್ ನೋವು ಮಾಡ್ಬಿಟ್ನಲ್ಲ. ನನಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ಬೇಕು, ಯಾಕೆಂದ್ರೆ ನೀನು ನನ್ ತಾಯಿ. ನೀನ್ ಮಾಡಿರೋ ತಪ್ಪನ್ನ ನೀನೇ ಸರಿ ಮಾಡಿ. ಅಲ್ಲ ತಗ್ಸ್ಬಿಡ್ತೀನಿ ಇನ್ನೊಂದ್ಸರಿ ನಾನ್ ತಪ್ಪು ಮಾಡ್ದೆ ಅಂದ್ರೆ. ನಾನ್ ಮಾಡಿರೋ ಒಂದು ತಪ್ಪಿಗೆ ನೀನ್ ಇಷ್ಟೆಲ್ಲ ಅಂತಿದ್ಯಲ್ಲ, ನಾಳೆ ದಿನ ನಿನ್ ಮಗ ದೊಡ್ಡವನಾದ್ರೆ ನಿನ್ನಿಂದ ಎಂತೆಂತ ಮಾತುಗಳು ಹತ್ಬೇಕು ಯೋಚನೆ ಮಾಡು. ಜೀವನ ನಾನು ಹಾಳು ಮಾಡಿದೆ ಅಂತ ಪಡ್ಕೊಂತ ಇದೆಯಲ್ಲ, ನಿನ್ ಮಗನ್ ಜೀವನ ನೀನೇನೆ ಮಾಡ್ತಿದ್ಯಾ? ಸುಸ್ತಾಗಿರೋ ಹೃದಯ ಕಣೆ ನಂದು. ಯಾವತ್ತು ವಿಶ್ರಾಂತಿ ತಗೊಳುತ್ತೋ ಆ ಪರಮಾತ್ಮನಿಗೆ ಗೊತ್ತು. ನಿನ್ ಮಗನ್ ಜೀವನ ಏನು ಅಂತ ನೀನ್ ಯೋಚನೆ ಮಾಡಿದ್ಯೇನೆ? ನೀನು ಚೆನ್ನಾಗಿ ನೋಡ್ಕೊಳಲ್ಲ, ಚೆನ್ನಾಗಿ ನೋಡ್ಕೊತೀನಿ ಅನ್ನೋರ್ನು ನಮ್ಮ ಹತ್ರ ಇರಕ್ ಬಿಡಲ್ಲ. ನಾನ್ ಮಾಡಿರೋ ಒಂದೇ ಒಂದ್ ತಪ್ಪಿಗೆ ನೀನ್ ಕೊಡ್ತಿರೋ ಶಿಕ್ಷೆ ಎಂತದ್ದು ಅಂತ ಗೊತ್ತಿದ್ಯಾನೆ ನಿನ್ಗೆ? ನಾನ್ ಯಾವ ಶಿಕ್ಷೆನೂ ಕೊಡ್ತೀನಿ. ಒಂದು ತಪ್ಪು ಮಾಡಿರೋ ನಿನ್ನ ಮತ್ತೆ ಮತ್ತೆ ತಪ್ಪು ಮಾಡ್ತಿರೋ ಹಾಗೆ ಕಾಪಾಡ್ತಿದ್ದೀನಿ. ಕ್ರಿಶ್ ನನ್ನ ಮಗ ಕಣ, ಅವನನ್ನ ಹೇಗ್ ಕಾಪಾಡ್ಕೋಬೇಕು ಅನ್ನೋದು ನನಗ್ ಗೊತ್ತಿದೆ. ಯಾರಿರ್ಲಿ ಯಾರಿಲ್ದೆ ಇರ್ಲಿ ಅವನನ್ನ ನಾನ್ ಕಾಪಾಡ್ಕೊತೀನಿ. ಅಮ್ಮ ಯೋಚನೆ ಮಾಡ್ಬೇಡ, ನಿನಗೋಸ್ಕರ ಒಂದ್ ಮನೆ ನೋಡಿದೀನಿ, ಕ್ರಿಶ್ಗೆ ಅಂತ ಒಂದ್ ಸ್ಕೂಲ್ ಕೂಡ ನೋಡಿದೀನಿ. ಆದಷ್ಟು ಬೇಗ ನಿಮ್ಮಿಬ್ರನ್ನು ಇಲ್ಲಿ ಕರ್ಕೊಂಡ್ ಬರ್ತೀನಿ, ನಿಮ್ಮಿಬ್ರನ್ನು ನಾನೇ ನೋಡ್ಕೋತೀನಿ. ಆದ್ರೆ ನನ್ನ ಮಗನ್ನ ನನ್ನ ಮನೆಯವ್ರ ದತ್ತಕ್ ತಗೊಂಡು ಅವ್ರ ಮಗನಾಗ ನೋಡ್ಕೋತೀನಿ ಅಂತ ಹೇಳ್ತಿದಾರಲ್ಲ, ನಾನು ನನ್ನ ಕಣ್ಣಲ್ಲಿ ನೋಡಿ ಬದುಕ್ಬೇಕೋ ಸಾಯ್ಬೇಕೋ ಹೇಳು? ಅಲ್ವೇ? ಮಾತಾಡ್ಬೇಡಮ್ಮ, ಪ್ರಪಂಚ ಏನ್ ಮುಳುಗೋಗಿಲ್ಲ. ಕ್ರಿಶ್ ಆಸ್ತಿ ಅಲ್ಲಮ್ಮ ಬೇರೆಯವ್ರು ಕೊಟ್ಬಿಡೋದಕ್ಕೆ. ಕ್ರಿಶ್ ನನ್ನ ಅಸ್ತಿತ್ವ, ನನ್ನೋನು, ನನ್ನ ಮಗ ಮಾತ್ರ. ನಿಧಾನ ಸ್ವಲ್ಪ ನಿಧಾನ ಆಗಿರ್ಬೋದು, ಆದ್ರೆ ಪರಿಣಾಮ ಸಂತೋಷವೇ ಕೊಡುತ್ತೆ. ಮನೆ ಕಟ್ಟೋದು ಬದುಕನ್ನ ಕಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲಮ್ಮ. ನೋಡು, ಇಷ್ಟು ವರ್ಷನೇ ತಡ್ಕೊಂಡಿದ್ಯಾ, ಇನ್ನೊಂದ್ ಸ್ವಲ್ಪ ದಿನ ಸುಮ್ನಿದ್ಬಿಡು ಪ್ಲೀಸ್. ನಾನೇನೋ ಸುಮ್ನಿರ್ತೀನಿ ಕಣೆ, ಆದ್ರೆ ಆ ದೇವ್ರು ಸುಮ್ನಿರಲ್ಲ. ಅನ್ಯಾಯವಾಗಿ ಒಳ್ಳೆಯವ್ರ ಮನ್ಸನ್ನ ನೋವು ಮಾಡಿದೀವಿ ನೋಡು. ಆದಷ್ಟು ಬೇಗ ನೀನ್ ಯಾರು ಏನು ಅನ್ನೋ ಸತ್ಯನ ಹೇಳ್ಬಿಡು ಕಲ್ಯಾಣಿ. ನೀನೇನು ತಪ್ಪು ಮಾಡಿಲ್ಲ ಕಣೆ, ಅಕಸ್ಮಾತ್ ಆಗಿ ನಿನ್ ಜೀವನದಲ್ಲಿ ಸಮಸ್ಯೆ ಆಯ್ತು ಅಷ್ಟೇ. ಅದನ್ನ ಹೇಳ್ಕೊಂಡು ಎಲ್ಲರ ಜೊತೆ ಸಂತೋಷವಾಗಿದ್ಬಿಡು. ನೋಡು, ಈ ಕಳ್ಳಾಟ ತುಂಬಾ ದಿನ ನಡೆಯಲ್ಲ ಕಣೆ. ನೀನ್ ಹೇಳ್ದಂಗೆಲ್ಲ ಇರೋದಕ್ಕಾಗಲ್ಲ. ನನಗೂ ಬುದ್ಧಿ ಇದೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಏನ್ ಮಾಡಿದ್ರೆ ತಪ್ಪು ಅನ್ನೋದು ನನಗೂ ಗೊತ್ತಿದೆ, ನನಗೂ ಪರಿಜ್ಞಾನ ಇದೆ. ಸ್ವಲ್ಪ ಸುಮ್ನಿದ್ದು ಬಿಡು ಅಷ್ಟೇ ಸಾಕು. ಬೇಡ, ಸುಮ್ಮನೆ ಇದೆ, ಅಳೋಂತದ್ ಏನು ಆಗಿಲ್ಲ. ಹೋಗ್ಲಿ, ಈಗ ಆಗಿರೋದ್ ಸಾಲ್ದೇನ್ರಿ? ಅಲ್ಲೇ ರೀ, ಅವ್ರಿಗೆ ಇಷ್ಟ ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ನಾವು ಮೊದಲನೇ ಸರಿ ಈ ವಿಷಯನ ಅವ್ರ ಹತ್ರ ಹೇಳ್ಕೊಂಡ್ವಿ ಅಲ್ವಾ? ಆಗ್ಲೇ ಆಗಲ್ಲ ಅಂತ ಹೇಳ್ಬೇಕಾಗಿತ್ತು. ಯಾಕೆ ಎಲ್ರು ಮುಂದೆ ಅವಮಾನ ಮಾಡಿದ್ದು? ಅದು ರಾಹು 7ನೇ ಮನೆನ ನನ್ನ ಸ್ವಂತ ಮನೆ ಅಂತ ಅಲ್ಲೇ ಕೂತು ಭಾಸ ಮಾಡಕ್ ಶುರು ಮಾಡಿದಾಗ ಹಿಂಗೆಲ್ಲ ಆಗ್ತವೆ. ಏನೇನು ಹೇಳ್ಬೇಡಿ ನೀವು. ನಿಂಗೆ ಸಮಾಧಾನ ಮಾಡ್ಲಿ ನಾನು? ಇಲ್ಲ ರೀ, ನಾನ್ ಸಮಾಧಾನ ಆಗಲ್ಲ. ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಗೊತ್ತಾ, ಕೃಷ್ಣ ಮನೆಗ್ ಬರ್ತಾನೆ, ಅವನೇ ನಮ್ಮಲ್ಲಿ ಒಬ್ಬ ಆಗ್ತಾನೆ ಅಂತ. ಆದ್ರೆ ಅವರು ನನ್ ಎಲ್ಲ ಆಸೆಗೂ ಒಂದೇ ಸಲ ನೀರ್ ಎಚ್ಬಿಟ್ಟು ಹೊರಟೋಗ್ಬಿಟ್ರು. ನಮ್ಮಿನ ಏಕಾಏಕಿ ಆವಮ್ನು ಹಂಗೆಲ್ಲ ಮಾತಾಡೋರಲ್ಲ. ಹಿಂಗ್ ಮಾತಾಡಿದಾರೆ ಅಂತಂದ್ರೆ ಏನೋ ರೀಸನ್ ಇರುತ್ತೆ ನೋಡು. ಇವತ್ತು ಅವ್ರು ಆಡಿದ ಮಾತು ಯಾವ್ದು ಪ್ರಮಿಳಾ ಅಂಟಿದಲ್ಲ ಕಣೆ. ದುಬೈಲ್ ಕೂತಿದೆ ನೋಡು ಆ ನಾಜೂಕ್ ರಾಣಿ, ಆಯಮ್ಮನು ಇವ್ರ ಕೈಯಲ್ಲಿ ಹಿಂಗೆಲ್ಲ ಹೇಳ್ಸಿ ಮಾತಾಡಿಸ್ತಾ ಇರೋದು. ಇಲ್ಲೇನಮ್ಮ ಮಾಡ್ತಾ ಇದೀಯ? ಅತ್ತೆ, ಅದು ಒಳಗಡೆ ಸಿಗ್ನಲ್ಲೇ ಸಿಗ್ತಾ ಇರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದೆ. ಅಲ್ಲ, ಊರಿಬ್ರು ಏನ್ ಮಾಡ್ತಿದ್ರು ಇಲ್ಲಿ? ವಾ, ಏನ್ ಮಾಡ್ತಿದಾರೆ ಅಂತ ಕೇಳ. ಏನ್ ಮಾಡ್ತಿದ್ರೆ ಇಬ್ರು ಇಲ್ಲಿ? ಆಕಾಶ ಯಾಕೆ ಕಪ್ಪಗಿದೆ, ಚಂದ್ರ ಯಾಕೆ ಬೆಳಗವನೆ, ನೆನ್ನೆ ಕಾಣ್ತಿದ್ ನಕ್ಷತ್ರ ಇವತ್ತು ಯಾಕೆ ಕಾಣ್ತಾನಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಏನ್ಸಿ ಇದ್ದಿದ್ ಒಂದ್ ನಕ್ಷತ್ರನ ಪ್ರಮಿಳಾ ಆರಿಸ್ಕೊಂಡ್ ಹೋಗ್ಬಿಡ್ತಾಳೆ. ಪಡ್ಕೊಂಡೆ ನಾನು. ಆದಿ ಬೀದಿಯಲ್ಲಿ ಹೋಗೋರ್ನೆಲ್ಲ ಹಾಲಲ್ಲಿ ಕರ್ಕೊಂಬಂದ್ ಕೂರ್ಸ್ಕೋಬೇಡಿ ಅಂತ ಯಾರ್ ಕೇಳಿದ್ರು? ಬೇಕಾಯ್ತು ಕೇಳಿದ್ರ ನೀನ್ ನನ್ ಮಾತನ್ನ? ಅಷ್ಟು ಜನರ ಮುಂದೆ ಅಯ್ಯಮ್ಮ ತುಪ್ಪು ಅಂತ ಉದ್ಬಿಟ್ಟು ಹೋದ್ರಲ್ಲ ನಿಮ್ಗೆ. ಇವಳು ಆಲ್ರೆಡಿ ಅಳ್ತಾ ಕೂತಿದ್ದಾಳೆ. ನೀನ್ ಸುಮ್ನೆ ಬಂದ್ ಸೇರ್ಸೋದ್ ಬೇಡ, ಹೋಗ್ ಸಾಕ್ರೆ ಸುಮ್ನೆ ನೀನು. ಉದ್ದದಲ್ಲಿ ಕೈ ಇಡ್ಬಿಡ್ವೆ ಅಂತ ಹೇಳಿದೆ, ಹೇಳಿದ್ರ ಇಲ್ಲ. ಈಗ ಅಯ್ಯೋ ಪಾಮ್ ಕಚ್ಚಿಬಿಟ್ಟಿದೆ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಮೀನಾ, ಈಗ್ಲಾದ್ರೂ ದೊಡ್ಡವ್ರು ಹೇಳೋ ಮಾತನ್ನ ಕೇಳು, ಇಲ್ಲ ಅಂದ್ರೆ ಎಲ್ರು ಮುಂದೆ ಹೀಗೆ ಕಾಮಿಡಿ ಪೀಸ್ ಆಗೋಗ್ತಿ ಅಷ್ಟೇ. ಹೋಗೋಣ, ಅವ್ರು ಹೆಚ್ಚಿಟ್ಟಿದ್ ನಿಂಬೆಹಣ್ಣಿಗೆ ಇವ್ರು ಬಂದು ಉಪ್ಪು ಖಾರ ಆಗ್ತದೆ. ಆಮೇಲೆ ಬೇಡಬಾ. ಇದಕ್ಕೆ ಏನ್ ಕಮ್ಮಿ ಇಲ್ಲ. ನೋಡ್ತೀಯಾ, ಏನೋ 4 ಒಳ್ಳೆ ಮಾತು ಹೇಳೋಣ ಅಂದ್ರೆ ಕೊಪ್ಪಿಗೆ ಕುರಿ ತರ ಗುಟ್ಟ ಹಾಕ್ಬಿಟ್ಟು ಹೋಗ್ತಾರೆ. ಹೋಗ್ಲಿ ಬಿಡಿ ಅತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ. ಆ ಹುಡ್ಗನ್ ಏನಾದ್ರೂ ಇಲ್ಲೇ ಇರಿಸ್ಕೊಂಡ್ಬಿಟ್ಟಿದ್ರೆ ಆ ಮೀನಾ ಇನ್ನೂ ಚಿಗತ್ಕೊಂಡ್ಬಿಟ್ಟಿರೋಳು. ನಿನಗ ಆ ಸೂರ್ಯನ ಬಗ್ಗೆ ಇನ್ನೂ ಗೊತ್ತಿಲ್ಲ ಕಣಮ್ಮ. ಅವ್ನ್ ಹಠ ಹಿಡಿದ್ರೆ ಅದನ್ನ ಸಾಧಿಸ್ತಾನೆ. ಈ ವಿಷಯ ಅವ್ನು ಇಲ್ಲಿಗೆ ಬಿಡಲ್ಲ. ಹೇಗಾದ್ರೂ ಮಾಡಿ ಆ ಹುಡುಗನ್ನ ಕರ್ಕೊಂಬಂದು ಕೂರಿಸ್ತಾನೆ. ನೋಡ್ತಾ ಇರ್. ಅಮ್ಮ, ಕನಕ, ಅರೆ ಅಕ್ಕ, ಬಾ 1 ನಿಮಿಷ ಬಾಬಾ ಕುತ್ಕೊಳ್ಳಿ. ಇರಲಿ ಬಿಡು ಬರೋದು. ಇರಿ ಬಾಬಾ ಕುತ್ಕೊಳ್ಳಿ. 1 ನಿಮಿಷ ನೀರ್ ತಗೊಂಡ್ ಬರ್ತೀನಿ. ಬಾಬಾ ಹೇಗಿದ್ದೀರಾ ಬಾಬಾ? ಹೆಂಗೋ ಇದೀನಿ. ಹೆಂಗೆ ಅಂತಂದ್ರೆ ಹೆಂಗೆ ಹೇಳಿ, ನಾನು ಹಿಂಗೆ ಇದೀನಿ ಅಂತಂದ್ರೆ ನಿನಗೆ ಹೆಂಗಮ್ಮ ಗೊತ್ತಾಗತ್ತೆ? ಓಲಿ ಬಿಡು ಪುರ. ಸರಿ ಇರಿ, ಕಾಫಿ ತರ್ತೀನಿ. ಕನಕ, ಅಮ್ಮ ಎಲ್ಲಿ ಹೋದ್ರೆ? ದೇವಸ್ಥಾನಕ್ ಹೋಗಿದಾರಕ್ಕ. ನೀನ್ ಯಾಕಕ್ಕ ಹೀಗಾಗಿದ್ಯಾ? ಅಯ್ಯೋ ಏನಿಲ್ಲ ಕಣೆ,
ಅದು ಕೊನೆ ದಿನ ಪೂಜೆ ಇತ್ತಲ್ಲ ಮನೇಲಿ, ಅದಕ್ಕೆ ಕೃಷು ಮತ್ತೆ ಅವ್ರ ಅಜ್ಜಿನ ಮನೆಗ್ ಕರ್ದಿದ್ದೆ. ಆಗ ಇನ್ಮೇಲೆ ನಮ್ಮನ್ನೇ ನಿನ್ನ ಅಪ್ಪ ಅಮ್ಮ ಅಂತ ನೀನು ಬಾಯಿ ಸಾಕು. ನಿಮ್ಮನ್ನ ಯಾಕೆ ಅಪ್ಪ ಅಮ್ಮ ಅನ್ಕೋಬೇಕು? ಅವ್ರಿನ ಅನಾಥನ. ಇನ್ಮೇಲೆ ನಿನ್ ವಿಷಯಕ್ಕೆ ನಿಮ್ ಮನೆಯವ್ರ ವಿಷಯಕ್ಕೆ ನಾವು ಬರಲ್ಲ. ನೀವಾಗ್ಲಿ ನಿನ್ ಹೆಂಡತಿ ಆಗ್ಲಿ ನಮ್ಮನೆ ಬಾಗ್ಲಿಗೂ ಬರ್ಬಾರ್ದು. ಆಮೇಲೆ ಏನು ಗೊತ್ತಾ, ಅವ್ರು ಯಾವತ್ತೂ ಕೋಪ ಮಾಡ್ಕೊಂತಾನೆ ಇರ್ಲಿಲ್ಲ. ತುಂಬಾ ಕೋಪದಲ್ಲಿ ಮಾತಾಡಿ ಹೊರಟ್ಬಿಟ್ರು. ಯಾಕಕ್ಕ? ಚೆನ್ನಾಗೇ ಇದ್ರಲ್ವಾ ನಿಮ್ ಜೊತೆ? ಏನಾಯ್ತಂತ ಅವ್ರಿಗೆ? ಬಿಡಮ್ಮ, ಅವ್ರೇನೋ ಬೆಟ್ಟದ ಮೇಲಿರೋ ಬಂಡೆನ ಯಾವಾಗ್ಲೂ ಒಂದೇ ತರ ಇರೋದಕ್ಕೆ ಅವ್ರ ಮನ್ಸಿಗೂ ಪಾಪ ಬೇಜಾರಾಗಿರತ್ತೆ. ಹೋರಿ ಬಿಡು. ಇವಾಗ ಅವ್ರಿಗೆ ಕೋಪ ಕಮ್ಮಿ ಆಗಿರ್ಬೋದು. ಫೋನ್ ಮಾಡಿ ಮಾತಾಡ್ಲಾ? ಸುಮ್ಮನೆ ದೂಸು ಏನೇ ನಿನ್ಗೇನು ಗೊತ್ತೇ ಆಗೋದಿಲ್ವೇ? ನೀನ್ ಅವ್ರಿಗೆ ಅಮ್ಮ ತರ್ಕೊಂಡು ಫೋನ್ ಮಾಡೋದು, ಅವ್ರು ಏನೋ ಅನ್ನೋದು, ಅದಕ್ಕೆ ನೀನ್ ಅಳೋದು, ಆಮೇಲೆ ನಂಗೆ ಸಮಾಧಾನ ಮಾಡೋದು, ಇದೆಲ್ಲ ಯಾಕೆ ಬೇಕು? ಒಂದ್ ಸ್ವಲ್ಪ ದಿನ ಸುಮ್ನೆ ಇದ್ಬಿಡೆ. ಅರೆ ಯಾಕೋ ಮಂಜ ಬೇಗ ಬಂದ್ಬಿಟ್ಟಿದೆ? ಕಾಲೇಜ್ ಹೋಗ್ಲಿಲ್ವೇನೋ? ಹತ್ರದಲ್ಲೇ ಎಕ್ಸಾಮ್ ಇದೆ ಅಂತ ಹೇಳ್ತಿದ್ದೆ, ರಜಾ ಹಾಕ್ ಬಂದಿದ್ಯಾ? ನಾನೇನ್ ರಜಾ ಹಾಕಿಲ್ಲಕ್ಕ, ಅವ್ರೆ ನೀನ್ ಎಕ್ಸಾಮ್ ಪೂರ ಆಗಿಲ್ಲ ಅಂತ ಹೇಳಿ ಮನೆ ಕಳ್ಸ. ಯಾಕೋ ಏನಾಯ್ತು? ಅದು ಅಕ್ಕ ಮತ್ತೇನಾದ್ರು ಎಡ್ವರ್ಟ್ ಮಾಡ್ಕೊಂಡೇನೋ? ಹಾಗೆಲ್ಲ ಏನಿಲ್ಲ, ಅಟೆಂಡೆನ್ಸ್ ಶಾರ್ಟೇಜ್ ಅಕ್ಕ. ಇನ್ಮೇಲೆ ಕಾಲೇಜಿಗೆ ಬರ್ಬೇಡ ಅಂತ ಹೇಳ್ಬಿಟ್ಟು. ಹೋಗ್ತಿದ್ದೀನಿ ಓದ್ತಿದ್ದೀನಿ, ನಾಳೆ ದೊಡ್ಡ ಮನುಷ್ಯ ಆಗ್ತೀನಿ ಅಂತೆಲ್ಲ ಹೇಳ್ತಿದ್ದೆ. ಹೇಳ್ದೆ ಏನಕ್ಕ? ಆ ಕೋತಿ ಜೊತೆ ಊರ್ ಸುತ್ತ ಟೈಮ್ ಇರ್ತಿರ್ಲಿಲ್ವಲ್ಲ, ಜೊತೆಗೆ ಸಿಗರೇಟ್ ಕುಡಿಯೋಕ್ ಬೇರೆ ಟೈಮ್ ಮಾಡ್ಕೊಂಡಿದಾನಲ್ಲ. ಹೋಳ ನೀವ್ ಮಾತಾಡ್ತಿದ್ದೀ ತಾನೆ, ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರಿ. ಮುಳ್ಳು ಚುಚ್ಚತ್ತೆ, ಚಪ್ಪಲಿ ಹಾಕೊಡ್ರಪ್ಪ ಅಂತ ಹೇಳ್ದೆ, ಕೇಳಲಿಲ್ಲ. ಇವಾಗ ಮುಳ್ಳು ಚುಚ್ಚಿದೆ, ಇವಾಗ ಚಪ್ಪಲಿ ಹಾಕೊಂಡ್ರು ಉಪಯೋಗ ಇಲ್ಲ, ಏನು ಮಾಡಕ್ಕಾಗಲ್ಲ.